ನಮಸ್ಕಾರ ಎಲ್ರಿಗೂ UK ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತೊಂದು ಪಾಯಸನ ಹೇಳ್ಕೊಡ್ತೀನಿ ನೋಡ್ರಿ. ಎಲ್ಲ ಪಾಯಸಗಳಿಗಿಂತ ವಿಶೇಷವಾದ ಪಾಯಸ ಅಂದರೆ ಅದು ಗಸಗಸೆ ಪಾಯಸ ನೋಡ್ರಿ. ಘಮ ಘಮ ಅಂತಿರುವಂಥ ಗಸಗಸೆ ಪಾಯಸ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ನೋಡ್ರಿ. ಹಂಗಂದ್ರೆ ಇವತ್ತು ನಾವು ಗಸಗಸೆ ಪಾಯಸನ ಮಾಡೋದು ಹೆಂಗಂತ ನೋಡೋಣಂತ್ರಿ. ಹಾಲನ್ನು ಉಪಯೋಗಿಸದೆ ತುಪ್ಪನೂ ಉಪಯೋಗಿಸದೆ ನಾವು ಇವತ್ತು ಘಮ ಘಮ ಅಂತಿರುವಂಥ ಗಸಗಸೆ ಪಾಯಸ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡ್ರಿ. ಹಂಗಂದ್ರೆ ಗಸಗಸೆ ಪಾಯಸ ಮಾಡೋದಕ್ಕೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ತುರಿನ ನಾನು ತುರಿದು ಇಟ್ಕೊಂಡು ನೋಡ್ರಿ. ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕೋಬೋದ್ರಿ. ಆಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿ ತೊಗೊಂಡಿನಿ ರೀ. ಯಾವ ಅಕ್ಕಿ ಆದರೂ ತೊಗೋಬೋದು. ಆಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಗಸಗಸೆನ ತೊಗೊಂಡಿನಿ. ಸ್ವಲ್ಪ ಗೋಡಂಬಿ, ಬಾದಾಮಿನ ಮತ್ತು ಏಲಕ್ಕಿನ ತೊಗೊಂಡಿನಿ ನೋಡ್ರಿ. ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಹಚ್ಚಿ ಈಗ ಇದಕ್ಕೆ ನಾನು ಫಸ್ಟು ಅಕ್ಕಿ ಹಾಕ್ಕೊಂಡು ನೋಡ್ರಿ. ಅಕ್ಕಿನ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಇವು ಸೀದೋಗ್ಬಾರ್ದು ರೀ, ಒತ್ತಬಾರ್ದು, ಕಲರ್ ಚೇಂಜ್ ಆಗಬಾರ್ದು. ಹಂಗೆ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಇದನ್ನು ಸ್ವಲ್ಪ ಗರಿ ಗರಿ ಆಗೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಇದನ್ನು ಚಲೋತ್ನಂಗೆ ಕೈ ಬಿಡದೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅವು ಜೋರಂಗೆ ಉರಿ ಇಟ್ಟು ಹುರಿದ್ರೆ ಅವು ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ, ಅದು ಟೇಸ್ಟೂ ಚೇಂಜ್ ಆಗತ್ತೆ ರೀ. ಆಮೇಲೆ ಇದಕ್ಕೆ ಮೇನಾಗಿ ನಾವು ಗಸಗಸೆನ ಹಾಕ್ಕೋಬೇಕು ನೋಡ್ರಿ. ಈ ಗಸಗಸೆ ಹಾಕ್ಕೊಂಡು ಈಗ ಇದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ. ಗಸಗಸೆ ಬೇಗ ಸೀದೋಗೋದ್ರಿಂದ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಸಣ್ಣ ಉರಿಯೊಳಗೆ ಇಟ್ಟು ನಾವು ಇದನ್ನು ಏನು ಮಾಡ್ಬೇಕ್ರಿ, ಚಲೋತ್ನಂಗೆ ಹುರ್ಕೋಬೇಕು ನೋಡ್ರಿ. ಆಮೇಲೆ ನಾವು ಒಂದು ಸ್ವಲ್ಪ 4-5 ಬಾದಾಮಿ, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ವಲ್ರಿ, ಅವನು ಹಾಕಿ ಚಲೋತ್ನಂಗೆ ಫುಲ್ಲು ಎಲ್ಲವೂ ಗರಿ ಗರಿ ಆಗೋ ಥರ ಇವನ್ನ ಚಲೋತ್ನಂಗೆ ಕೈ ಬಿಡದೆ ಹುರ್ಕೋಬೇಕು ನೋಡ್ರಿ. ಈಗ ಇದನ್ನೆಲ್ಲನೂ ನಾನು ಚಲೋತ್ನಂಗೆ ಒಂದು 5 ನಿಮಿಷ ಹುರ್ಕೊಂಡು ನೋಡ್ರಿ. ಈಗ ಇದೇ ರೀತಿನ ನಾನು ಕೈ ಬಿಡ್ದಂಗೆ ಹುರ್ಕೊಳಕತ್ತೀನಿ ನೋಡ್ರಿ. ಈಗ ಇವೆಲ್ಲ ಚಲೋತ್ನಂಗೆ ಫ್ರೈ ಆಗಾಕತ್ತಾವ ನೋಡ್ರಿ. ಎಲ್ಲ ಚಲೋತ್ನಂಗೆ ಈಗ ಫ್ರೈ ಆಗ್ಯಾವ ನೋಡ್ರಿ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡನ್ರಿ. ಆಮೇಲೆ ಇದಕ್ಕೆ ಮೇನಾಗಿ ನಾವು ಏಲಕ್ಕಿನ ಹಾಕ್ಕೋಬೇಕು ನೋಡ್ರಿ. ಈಗ ಒಂದು 2-3 ಏಲಕ್ಕಿನ ನಾನು ಹಾಕ್ಕೊಂಡಿನಿ ರೀ. ಆಮೇಲೆ ಅದೊಂದು ಸ್ವಲ್ಪ ಎಲ್ಲ ತಣ್ಣಗಾದ್ಮೇಲೆ ಈಗ ನಾನು ಮಿಕ್ಸರ್ ಜಾರಿಗೆ ಹುರಿದಿಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡಿನಿ ನೋಡ್ರಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡೇನಿ ರೀ. ನೀವು ಬೇಕಂದ್ರೆ ಸ್ವಲ್ಪ ಒಣ ಕೊಬ್ಬರಿನೂ ಹಾಕ್ಕೋಬೋದು ನೋಡ್ರಿ. ಅದನ್ನು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣಂತ್ರಿ. ಆಮೇಲೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ಬೆಲ್ಲ ತೊಗೊಂಡು ನೋಡ್ರಿ. ನೀವು ಸಕ್ಕರೆ ಬೇಕಾದರೂ ಹಾಕ್ಕೋಬೋದು ರೀ. ನಾನು ಇಲ್ಲೇ ಆರೋಗ್ಯಕ್ಕೆ ಒಳ್ಳೇದಂತ ನಾನಿಲ್ಲಿ ಬೆಲ್ಲನ ತೊಗೊಂಡು ನೋಡ್ರಿ. ನಮ್ಗೆ ಸ್ವೀಯ ಅಂಶ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ನಾವು ಹಾಕ್ಕೋಬೇಕು ನೋಡ್ರಿ. ಇಲ್ಲೇ ನಾನು 1 ಬೌಲಷ್ಟು ನಾನು ಬೆಲ್ಲನ ಹಾಕ್ಕೊಂಡು ಈಗ ಇದನ್ನು ಚಲೋತ್ನಂಗೆ ಕರಗಿಸ್ಕೋಬೇಕು ನೋಡ್ರಿ. ಆಮೇಲೆ ಬೆಲ್ಲ ಈಗ ಕರಗೈತೆ, ಈಗ ಇದನ್ನು ಸೋದಿಸಿಟ್ಕೊಳ್ಳೋಣ್ರಿ. ಆಮೇಲೆ ಈಗ ಮತ್ತೆ ಒಂದು ಪಾತ್ರೆ ಇಟ್ಕೊಂಡು ನಾನೀಗ ಬೆಲ್ಲ ಕಾಸಿದ್ನಲ್ರಿ, ಅದೇ ಪಾತ್ರೆ ಒಳಗೆ ನಾನು ಈಗ ನಾ ಏನು ರುಬ್ಬಿಟ್ಕೊಂಡಿದ್ನಲ್ರಿ ಪೇಸ್ಟು ಅದನ್ನು ಹಾಕ್ಕೊಂಡಿನಿ. ಗ್ಯಾಸ್ ಹಚ್ಚೀನಿ. ಮತ್ತು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ನೋಡ್ರಿ. ಈಗ ಇದು ಪೂರ್ತಿ ತಿಳುವಾಗಿ ಕಾಣಿಸಾಕತ್ತೈತೆ ನೋಡ್ರಿ. ನಮ್ಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರನ್ನ ಹಾಕೋಬೋದು ನೋಡ್ರಿ. ಈಗ ಇದನ್ನು ಚಲೋತ್ನಂಗೆ ಕುದಿಸ್ಕೋಬೇಕು ನೋಡ್ರಿ. ಯಾಕಂದ್ರೆ ನಾವು ಅಕ್ಕಿ, ಕೊಬ್ಬರಿ ಮತ್ತು ಗಸಗಸೆ ಹಾಕಿರ್ತೀವಲ್ರಿ, ಅದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಚಲೋತ್ನಂಗೆ ಕುದಿಬೇಕು ನೋಡ್ರಿ. ಈಗ ನೋಡ್ರಿ ಇದು ಕುದಿಯಾಕತ್ತೈತ್ರಿ. ಒಂದು ಸ್ವಲ್ಪ ಉಪ್ಪು ಬರಾಕತ್ತೈತ್ರಿ. ಅದು ಏನಾಗಂಗಿಲ್ಲ ರೀ, ಎಲ್ಲ ಕರೆಕ್ಟಾಗೇ ಆಗತ್ತೆ ನೋಡ್ರಿ. ಈಗ ಇದನ್ನು ಇದೇ ರೀತಿನ ನಾವು ಚಲೋತ್ನಂಗೆ ಕೈ ಬಿಡ್ದ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಕೊತ ಹೋಗ್ಬೇಕು ನೋಡ್ರಿ. ಇದು ಗ್ಯಾಸ್ ಹಚ್ಚಿ ಸಣ್ಣ ಉರಿ ಒಳಗಿಟ್ಟ ಕುದಿಸ್ಕೊಳಕತ್ತೀನಿ ನೋಡ್ರಿ. ಈಗ ಕುದ್ದು ಈಗ ಇದೆಲ್ಲ ಸ್ವಲ್ಪ ಗಟ್ಟಿ ಪ್ರಮಾಣಕ್ಕೆ ಬಂದೈತೆ ನೋಡ್ರಿ. ಈಗ ಇದಕ್ಕೆ ನಾವೇನು ಬೆಲ್ಲ ತೊಗೊಂಡಿದ್ವಲ್ರಿ ಅದನ್ನು ಸೋಸಿ ಇದಕ್ಕೆ ಸೋದಿಸ್ಕೊಂಡು ಹಾಕ್ಕೊಳಕತ್ತೀವಿ ನೋಡ್ರಿ. ಕೆಲವೊಬ್ರು ಬೆಲ್ಲ ಹಾಕೋದ ತಕ್ಷಣ ಒಡೆದೋಗುತ್ತೆ ಅಂತಾರೆ. ನಾ ಇಲ್ಲಿ ಯಾವುದೇ ರೀತಿ ಹಾಲನ್ನ ಸೇರಿಸ್ಕೊಂಡಿಲ್ರಿ. ಹಿಂಗಾಗಿ ಬೆಲ್ಲನೂ ಹಾಕಿ ಕುದಿಸ್ಕೊಳತ್ತೀನಿ ನೋಡ್ರಿ. ಯಾವುದೇ ರೀತಿ ಇದನ್ನು ಒಡೆದೋಗಿಲ್ಲ, ಚಲೋತ್ನಂಗೆ ಬಂದೈತೆ ನೋಡ್ರಿ. ಈಗ ಎಷ್ಟು ಗಟ್ಟಿಯಾಗಿ ಬಂದಿತ್ತು ನೋಡ್ರಿ. ಬೇಕಂದ್ರೆ ಸ್ವಲ್ಪ ತಿಳುವಾಗಿ ಮಾಡ್ಕೊಬೋದ್ರಿ, ಸ್ವಲ್ಪ ಗಟ್ಟಿಯಾಗಿನೂ ಮಾಡ್ಕೊಬೋದು. ನಾನೀಗ ಮೀಡಿಯಮ್ ಆಗಿ ಮಾಡ್ಕೊಂಡು ನೋಡ್ರಿ. ತಿಳುವೂ ಆಗಿಲ್ಲ, ಗಟ್ಟಿನೂ ಆಗಿಲ್ಲ, ಒಂದು ಮೀಡಿಯಮ್ ಅಳತಿ ಒಳಗೆ ಮಾಡ್ಕೊಂಡು ನೋಡ್ರಿ. ಈಗ ಇದು ಇನ್ನೂ ಸ್ವಲ್ಪ ಬೆಲ್ಲ ಹಾಕಿನಲ್ರಿ, ಅದಕ್ಕೆ ಕುದಿಯಕ್ಕೆ ಬಿಟ್ಟು ನೋಡ್ರಿ. ಈಗ ಕುದ್ದ ತಕ್ಷಣ ಇದನ್ನು ಆಫ್ ಮಾಡ್ಕೊಂಡ್ರೆ, ಗ್ಯಾಸ್ ಆಫ್ ಮಾಡಿದ್ರೆ ಮುಗೀತು ನೋಡ್ರಿ. ಗಸಗಸೆ ಪಾಯಸ ರೆಡಿ ಆಯ್ತು ನೋಡ್ರಿ. ಸೂಪರ್ ಆಗಿರುವಂಥ ಗಸಗಸೆ ಪಾಯಸ ರೆಡಿ ಆಗೈತಿ. ಇದಕ್ಕೆ ಬೇಕಂದ್ರೆ ನೀವು ಮೇಲೆ ಇನ್ನೂ ಸ್ವಲ್ಪ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ ಏನು ಬೇಕಿದ್ರೂ ಹಾಕ್ಕೋಬೋದು ನೋಡ್ರಿ. ಇಲ್ಲಿ ನಾನು ಯಾವುದೇ ರೀತಿ ತುಪ್ಪನೂ ಸಹ ಬಳಸಿಲ್ಲ ನೋಡ್ರಿ. ಈಗ ಸೂಪರ್ ಆಗಿರುವಂಥ ಘಮ ಘಮ ಅಂತ ಇರುವಂಥ ಗಸಗಸೆ ಪಾಯಸ ರೆಡಿ ಆಗೈತೆ ನೋಡ್ರಿ. ನಿಮ್ಗೆ ಏನಾರ ಹಾಲು ತುಪ್ಪ ಬಳಸ್ತೀನಿ ಸೂಪರಾಗಿ ಗಸಗಸೆ ಪಾಯಸ ಮಾಡ್ಕೋಬೇಕನ್ಸಿದ್ರೆ ಈ ರೀತಿ ಒಂದ್ಸರಿ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.